ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಜನವರಿ 26 ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತ ನೋಡ್ರಿ ಫ್ರೆಂಡ್ಸ, ಈಗ ನಮ್ಮ ಚೋಟಿ ಏನದ ನೋಡ್ರಿ, ಚೋಟಿಯ ಒಂದು ಬರ್ತ್ಡೇ ರೀ. ಚೋಟಿ ಹ್ಯಾಪಿ ಬರ್ತ್ಡೇ. ಚೋಟಿ ಹ್ಯಾಪಿ ಬರ್ತ್ಡೇ. ಚೋಟಿ ಹ್ಯಾಪಿ ಬರ್ತ್ಡೇ. ಹಾಗೇನೆ ನಿನ್ನೆ ನಮ್ಮ ಬಿಂದು ಸಿಸ್ಟರ್ ಅವ್ರದ್ದು ಬರ್ತ್ಡೇ ಇತ್ತು, ವಿಡಿಯೋದೊಳಗೆ ಶೇರ್ ಮಾಡಿದ್ದೆ. ಸೊ ಹಾಗೇನೆ ಫ್ರೆಂಡ್ಸ್, ನಮ್ಮ ಚೋಟಿಗೂ ಕೂಡ ನೀವು ವಿಶ್ ಮಾಡ್ರಿ. ಚೋಟಿ ಹೆಸರು ಸೌಮ್ಯ, ನಾವೆಲ್ಲರೂ ಚೋಟಿ ಚೋಟಿ ಅಂತ ಕರಿತೀವಿ. ಅಷ್ಟೇ ಕ್ಯೂಟ್ ಆಗಿ ಹಳ್ಳೋರ್ದಾಗ ಮಾತಾಡ್ಕೊತಾ ಎಲ್ಲರಿಗೂ ಕೂಡ ಖುಷಿ ಪಡಿಸ್ತಾಳ ನಮ್ಮ ಚೋಟಿ. ಚೋಟ್ ಅಂದ್ರೆ ನಮ್ಮ ಮನೆಗೆ ಎಲ್ಲರಿಗೂ ಪ್ರೀತಿ, ಅಷ್ಟೇ ಖುಷಿ ಕೊಡ್ತಾಳೆ ಎಲ್ಲರಿಗೂ. ಚೋಟಿಯ ಹುಟ್ಟುಹಬ್ಬಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಹಾರೈಕೆ ಬೇಕು, ಅದು ಕಮೆಂಟ್ ಮಾಡೋದ್ರ ಮುಖಾಂತರ. ಅದ್ರ ಜೊತೆಗೆ ಯಾರ್ದೆಲ್ಲ ಬರ್ತ್ಡೇ ಐತ್ ನೋಡ್ರಿ, ಹಂಗೆ ಬೇರೆ ಬೇರೆದ ಯಾವುದೇ ರೀತಿಯಾದಂಥ ಖುಷಿ ಕೊಡುವಂತ ಒಂದು ಸೂಪರ್ ಡೇ ಇವತ್ತ ನಿಮ್ಮೆಲ್ಲರದು ಆಗ್ಲಿ. ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ಅಂತ ಹೇಳ್ತೀನಿ. ವಿಡಿಯೋ ಕಂಟಿನ್ಯೂ ಆಗುತ್ತಾ, ವ್ಲಾಗ್ ಬರ್ತೈತಿ, ನೋಡಿ ಸಪೋರ್ಟ್ ಮಾಡ್ರಿ. ನಮಸ್ತೆ ಎಲ್ಲರಿಗೂ ಫ್ರೆಂಡ್ಸ. ಮನೆಯ ಕೆಲಸ, ಬಾಂಡೆ ಒಗೆನ, ಪರ್ಶಿ ಒರ್ಸೋದು ಎಲ್ಲ ಆಗೈತೆ ನೋಡ್ರಿ. ಅಡಿಗೆನೂ ಕೂಡ ಆಗೈತ್ರಿ. ಸ್ವಲ್ಪ ಸಜ್ಜ ಮಾಡಬೇಕು ಯಜಮಾನ್ರು ಬರೋ ಟೈಮಿಗೆ ಅಂತ ಅನ್ಕೊಂಡೆ. ಬೆಲ್ಲ ಒಂದು ಪೆಂಟಿ ಮಣ್ಣು ಒಡೆದಿಟ್ಟಿದ್ದೀನಿ, ಅದೇನೈತಿ ಖಾಲಿ ಐತಿ, ಒಂದು ಸ್ವಲ್ಪ ಹಾಕಿನಿ. ಇನ್ನೊಂದು ಸ್ವಲ್ಪ ಕಮ್ಮಿ ಬಿತ್ತ, ಮತ್ತೆ ಹೆಂಗೆ ಇನ್ನೊಂದು ಪೆಂಟಿ ಐತಿ ನೋಡ್ರಿ. ಹಂಗಾಗಿ ಅದನ್ನ ಹೊಡೆದ್ರಾಯ್ತು ಅಂತೇಳಿ. ಕಲ್ಲಿಲಿ ಹೊಡೆದಕ್ಕಿಂತ ಈ ಥರ ಚಾಕುಲಿ ಚೆನ್ನಾಗಿ ಬರುತ್ತೆ, ಎಲ್ಲವೂ ಕರುಗ್ತದೆ. ಅದಕ್ಕಂತೇಳಿ ಈ ಥರ ಮಾಡಾತೀನಿ ನೋಡ್ರಿ ಫ್ರೆಂಡ್ಸ. ಬರ್ರಿ ವಿಡಿಯೋನ ಶುರು ಮಾಡಾತೀನಿ. ಈ ಬ್ಲಾಗ್ದಾಗ ಯಾವ ಥರ ಹೋಗ್ತದ ರೂಟೀನ ನೋಡೋಣ ಅಂತ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಬೆಲ್ಲ ಈ ತರ ನಾನು ಪುಡಿ ಮಾಡಿ ಇಡತ್ತೀನಿ. ಪಿಲ್ಲು ಅದ್ರಾಗ ವಾಟಿ ಒಳಗ ಶೇಂಗಾ ಹಾಕೊಂಡು ಅದ್ರೊಳಗೆ ಬೆಲ್ಲದ ಪುಡಿ ಹಾಕೊಂಡು ಹೋಗಿ ಶೇಂಗಾ ಬೆಲ್ಲ ತಿನ್ನತ್ತೀನಿ. ಉಂಡಿ ಮಾಡಿ ಇಡ್ತಿದ್ದೆ, ಶೇಂಗಾ ಕಡಿಮೆ ಅದಾವ್ರಿ, 1ನೇ ತಾರೀಕಿಂದ ಹೋಗ್ಬೇಕು. ಮತ್ತೆ ಶೇಂಗಾ ಹೋಳಿಗೆ ಮಾಡಿದೆ. ಹಾಗಾಗಿ ಹೆಂಗಾರ ಈ ತಿಂಗಳು ದಾಟಿಸಿದ್ರ ಆಯ್ತು ಅಂತೇಳಿ ಹೆಂಗ ಸ್ವೀಟಿಗೆ ಸಜ್ಜ ಮಾಡಾಕ್ತಿದ್ವಿ ಫ್ರೆಂಡ್ಸ. ನೀವು ಸ್ವಲ್ಪ ಫ್ರೀ ಟೈಮ್ ಇದ್ದಾಗ ಈ ಥರ ಮಾಡಿ ಇಟ್ಕೋರಿ, ನಿಮ್ಗೆ ಭಾಳ ಹೆಲ್ಪ್ ಆಗ್ತದೆ ನೋಡ್ರಿ. ಇದು ಕಿಚನ್ ಟಿಪ್ಸ್ ನೋಡ್ರಿ. ಹೆಂಗಂತಪ್ಪ ಅಂತಂದ್ರೆ, ಮೊದಲ ಇದು ಈ ಥರ ಈಗೆಲ್ಲ ಅಚ್ಚ ಬೆಲ್ಲನೇ ಸಿಗ್ತಾವ್ರಿ, ಪೆಂಟಿ ಬೆಲ್ಲನೇ. ಲೂಸ್ ಬೆಲ್ಲ ಭಾಳ ಕಡಿಮೆ ಈಗೆಲ್ಲ. ನಾವು ಸಣ್ಣವ್ರದಾಗೆಲ್ಲ ಜಾಸ್ತಿ ಲೂಸ್ ಬೆಲ್ಲನೇ ತೊಗೊತಿದ್ವಿ. ಈ ಥರ ಪೆಂಟಿ ಬೆಲ್ಲ ಕಡಿಮೆ. ಸೊ ಇವಾಗ ಈ ಥರ ಸಿಗುತ್ತೆ ನೋಡ್ರಿ. ಮ್ಯಾಗಿಂದು ಒಂದು ಸ್ವಲ್ಪ ಈ ಥರ ಚಾಕುಲಿಂದ ಕಟ್ ಮಾಡ್ಕೋರಿ. ಇದು ಗತಿ ಕುಟ್ಕೋರಿ, ಮೆತ್ತಗಿರ್ತ್ರಿ. ಈಗೇನು ಇದು ಬೆಲ್ಲ ಜಾಸ್ತಿ ಗಟ್ಟಿರಲ್ಲ ನೋಡ್ರಿ. ಇದನ್ನೇನೈತಿ ಈ ಥರ ನಾವು ಹೆಂಗೆ ಉಳ್ಳಾಗಡ್ಡಿ ಹೆಂಗೆ ಎಸ್ತೀವಿ ನೋಡ್ರಿ, ಆ ಥರ ಕಾಣಿಸತ್ತದ ನೋಡ್ರಿ. ಚೆನ್ನಾಗಿ ಮುಂದಕ್ಕೆ ತುಬಾ ಸ್ವಲ್ಪ ನೋಡ್ರಿ. ಈ ಥರ ಎಷ್ಟು ಮೆತ್ತಗ ಬೆಲ್ಲ ಆಗುತ್ತಾ, ಸ್ವಲ್ಪ ಮ್ಯಾಗಿಂದು ಇದು ಕುಟ್ಕೋಬೇಕಷ್ಟೇ. ಅದು ಬಿಟ್ರೆ ಮಿಡಲ್ದಾಗ ಬರುತ್ತೆ ನೋಡ್ರಿ. ಈ ಥರ ನೀವು ಚೆನ್ನಾಗಿ ಪುಡಿ ಮಾಡ್ಕೋಬಹುದು. ಗಂಟಿರಲ್ಲ, ಅಗಳಿರಲ್ಲ. ಮತ್ತು ನೀವು ಇದನ್ನು ಆರಾಮ್ಸೆ ಮಕ್ಕಳಿಗೆ ಬಿಸಿ ಹಾಲಿಗೆ ಹಾಕಿ ಕೊಟ್ಟು ಸ್ವಲ್ಪ ಚಮಚಲ್ಲೇ ತಿರುಗಿಬಿಟ್ರೆ ಕರಿಗಿಬಿಡ್ತೈತ್ರಿ ಬೆಲ್ಲ. ಸ್ವಲ್ಪ ಕಲ್ಕಲ್ ಇರುತ್ತೆ ನೋಡ್ರಿ, ಕುಟ್ಟಿರ್ತೀವಲ್ಲ ಅದು ಅಷ್ಟು ಲಗುಟ್ ಕರಗಂಗಿಲ್ಲ. ಚೆನ್ನಾಗಿರುತ್ತೆ ನೋಡ್ರಿ ಫ್ರೆಂಡ್ಸ್. ಈ ಥರ ಮಾಡ್ಕೊರಿ ನೋಡ್ರಿ, ಆರಾಮ್ಸೆ ಮಾಡ್ಕೋಬೋದು. ಸ್ವಲ್ಪ ಫ್ರೀ ಟೈಮ್ ಇದ್ದಾಗ ನೀವು ಈ ಥರ ಮಾಡ್ಕೊಂಬಿಟ್ರಪ್ಪ ಅಂತಂದ್ರೆ ನಿಮ್ಗೆ ಚಲೋ ಅಂತ ಅನಿಸ್ತದ. ಈ ಅರ್ಬಿಲೆ ಕುಟ್ರಿ, ಗುಂಡಿಲೆ ಕುಟ್ಟು ಮಾಡ್ತೀವಲ್ರಿ, ಅರಿಬಿನೂ ಬೆಲ್ಲ ಆಗ್ಬಿಡ್ತೈತಿ. ಮತ್ತು ಅದು ಕುಟ್ಟಕ್ಕೂ ಒಂದೊಂದು ಸರಿಗೆ ಇದು ಆಗ್ತದೆ, ಹಿಂಸೆ ಅಂತ ಅನ್ನಿಸ್ತದೆ ನೋಡ್ರಿ. ಆರಾಮ್ಸೆ ಆಯ್ತು ನೋಡ್ರಿ, ಬೆಲ್ಲ ಪೌಡ್ರ್ ಆಯಿತು. ಸೊ ಇದನ್ನೇನೈತಿ ಡಬ್ಬಿ ಒಳಗೆ ಹಾಕ್ಕೊಂಡು ಇಟ್ಬಿಡ್ತೀನಿ. ನಮ್ಗೆ ಯಾವಾಗ ಏನು ಮಾಡ್ಕೋಬೇಕು ಅನಿಸ್ತದ ಆರಾಮ್ಸೆ ಮಾಡ್ಕೋಬೋದು ನೋಡ್ರಿ. ಪುಡಿ ಬೆಲ್ಲ ಊಟನೇ ಕರಗ್ತೈತಿ. ಇದನ್ನೆಲ್ಲ ಈ ಥರ ಸ್ವಲ್ಪ ಇದು ಮಾಡಿ ಹಾಕೊಂಡ್ಬಿಟ್ರೆ ಆಯ್ತು. ಇದು ತಾಟೆ ಅಂತ ಹಾಕ್ಬಿಟ್ರೆ ಆಗ್ಬಿಡುತ್ತೆ ನೋಡ್ರಿ. ಪ್ಲಾಸ್ಟಿಕ್ ಹಾಳಾಗೂ ಕುಟ್ಕೋಬಹುದು, ಬಟ್ ಒಮ್ಮೆ ತಳಗ ಹಚ್ಚಿ ಬಿಡ್ತೀರಿ, ಅದೆಲ್ಲ ಜಿಗಿ ಆಗೋ ಚಾನ್ಸ್ ಭಾಳ ಐತಿ. ಇದು ಆರಾಮ್ಸೆ ನೋಡ್ರಿ. ನನಗೆ ಇವಾಗ ಐಡಿಯಾ ಬಂತಾಗುತ್ತೆ, ನಾನೇ ನೆಕ್ಸ್ಟ್ ಟೈಮ್ ಇದೇ ಥರ ಮಾಡ್ತೀವಿ ನೋಡ್ರಿ. ನಮ್ಮಲ್ಲಿ ಏನೇನೋ ಟ್ಯಾಲೆಂಟ್ ಇರ್ತಾವೆ, ನಮಗೆ ಗೊತ್ತಾಗಲ್ಲ. ನೀವು ಹಿಂಗೆ ಮಾಡಕತ್ತಿದ್ರೆ ಬೆಟರ. ಯಾರಿಗೆಲ್ಲ ಗೊತ್ತಿರಲ್ಲ ಅವ್ರಿಗೆ ಇದು ಟಿಪ್ಸ್ ಅಂತ. ಬರ್ರಿ ಇವತ್ತಿನ ನಮ್ಮ ಮನೆಯೊಳಗೆ ಊಟಕ್ಕೆ ಏನಂತೇಳಿ ನೋಡಮ್ಮ. ಉಸಿರಿಕಾಳು ಪಲ್ಯ ಮಾಡಿ ನೋಡ್ರಿ. ಕಾಳು ಪಲ್ಯಗಳು ಭಾಳ ಚಲೋ ರೀ ಫ್ರೆಂಡ್ಸ.
ಹಾಗಾಗಿ ಇತ್ತೀಚೆಗೆ ಸ್ವಲ್ಪ ಮೊಳಕೆ ಒಡಿಸಿದಂಥ ಕಾಳುಗಳನ್ನ ಪಲ್ಯ ಮಾಡೋದು, ಮಕ್ಕಳಿಗೆ ಹಾಗೆ ತಿನ್ನೋ ಕೊಡೋದು ಮಾಡಕತ್ತೀನಿ ನಾನು. ಒಂದೇ ನಿಮಿಷ ರೀ. ಎಣ್ಣೆಗಾಯಿ ಮಾಡಿ ನೋಡಿರಿ, ಎಣ್ಣೆಗಾಯಿ ಬದ್ನಿಕಾಯಿ ಪಲ್ಯ ಮಾಡೀನಿ. ಚಟ್ಟನೆ ಭಾಳ ಟೇಸ್ಟಿ ಆಗ್ತದೆ. ಎಣ್ಣೆಗಾಯಿ ಬದ್ನಿಕಾಯಿ ಪಲ್ಯ, ಶೇಂಗಾ ಹಿಂಡಿ ರೀ. ಮೊಸರು ಕೊಡ್ರಿ ಜರ. ಇದ್ರ ಜೊತೆಗೆ ಮೊಸರು ರೀ. ಹಾಗೇ ಬಿಸಿ ಬಿಸಿ ಅನ್ನ, ಚಪಾತಿ. ನಾವು ರೊಟ್ಟಿ ಉಣ್ಬೇಕಂದ್ರೆ ಚಪಾತಿ ಕಮ್ಮಿ ಮಾಡೀನಿ ರೀ. ಯಜಮಾನ್ರಿಗೆ ಚಪಾತಿ ಬೇಕು, ಮತ್ತು ಮ್ಯಾಗ ರೊಟ್ಟಿ ಉಂಡ್ರು ಉಣಲಕ್ಕಂತೇಳಿ ಇವ ಯಾಕೆ ಶಟ್ಕೊಂಡು ಕೂತಾನ್ರಿ. ಇವನಿಗೆ ಲತ್ತಿ ಬೇಕಾಗೈತಿ. ಈಗ ಊಟ ಮಾಡಪ್ಪ ನಾ ಅಂತೀನಿ, ಕಾರ್ಬಾರ್ ಮಾಡ್ಕೊತ ಕೂತಾನ್ರಿ ಫ್ರೆಂಡ್ಸ. ಸೊ ಬರ್ರಿ ಊಟ ಮಾಡೋಣ ಅಂತ ಎಲ್ಲರೂ. ಇದಕ್ಕೆ ಸೌತಿಕಾಯಿ ರೇ, ಗಜ್ಜರಿ ರೇ, ಮೆಂತ್ಯ ಪಲ್ಯ ರೇ ಇರಬೇಕು. ಮಸ್ತ್ ಆಗತ್ತೆ ರೀ ಕಾಂಬಿನೇಷನ್. ಈಗ ಏನೈತೆ ಅದನ್ನ ಊಟ ಮಾಡೋಣ ಬರ್ರಿ. ಆಯಿತು. ರಾಯರ ಸಂಕಲ್ಪದ ಇದು ಇವತ್ತಿಂದು ಮುಗೀತು ನೋಡ್ರಿ ಫ್ರೆಂಡ್ಸ. ನನ್ನ ಮಗನಿಗೆ ಗಂಟಿ ಬರ್ಸಂದ್ರೆ ಭಾಳ ಖುಷಿ ರೀ ಅವನಿಗೆ. ಇಲ್ಲಿ ನೋಡ್ರಿ, ಈಗ ಒಂದೇ ಒಂದು ಕಪ್ ಚಹಾ ಕಟ್ಕೊಂಡಿನಿ ರೀ. ಸಕ್ಕರೆ ಚಾ ಪುಡಿ ಹಾಕಿನಿ ಫ್ರೆಂಡ್ಸ. ಹಂಗೆ ಎಣ್ಣೆ ಇಟ್ಟು ನೋಡ್ರಿ, ಇಲ್ಲಿ ಫ್ರೈ ಮಾಡ್ಕೊಳೋದು. ಈಗ ಎಣ್ಣೆ ಕಾದೈತ್ರಿ ಆಲ್ರೆಡಿ. ಸೊ ಇವು ಮೊನ್ನೆ ಇದ್ರಾಗ ತಂದಿದ್ದೆ ನೋಡ್ರಿ ಫ್ರೆಂಡ್ಸ್, ಜಾತ್ರೆ ಒಳಗೆ. ಅವನ್ನ ಮಕ್ಕಳಿಗೆ ಸ್ವಲ್ಪ ಕೊಟ್ರಾಯ್ತು, ಸಾಯಂಕಾಲ ಚೆನ್ನಾಗಂತ ಅನಿಸ್ತದೆ ತಿನ್ನೋದಕ್ಕೆ. ಅದಕ್ಕಂತೇಳಿ ಇವನ್ನ ಸ್ವಲ್ಪ ಫ್ರೈ ಮಾಡ್ತೀನಿ ರೀ. ಇದು ಈ ಥರ ಫ್ರೈ ಮಾಡಿ ತೆಗೆಯೋದು ಇಲ್ರಿ ಫ್ರೆಂಡ್ಸ್, ಮುರಿದೈತದು. ಹಾಗಾಗಿ ತರ್ಬೇಕು ರೀ, ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಂಬರ್ತೀನಿ. ಸಿಗಲೇ ಇಲ್ಲ ಟೈಮ್ ಜಾಸ್ತಿ ಅಡ್ಡಾಡೋಕೆ. ತಿನ್ರಿ ರೋದಿ. ಗ್ಯಾಲ್ರಿ ಒಳಗೆ ಕೂತಿ ನೋಡ್ರಿ ಬಂದು ಸದ್ಯಕ್ಕೆ. ಹಾಯ್ ಮಾಡ್ರಿ ಇಬ್ರು. ಪಿಲ್ಲ ಹಳೆ ಮನೆ ನೆನಪರ್ತ? ಹೆಂಗ ನೆನಪರ್ತೇಳ? ಭಾಳ ಬರುತ್ತೆ. ಭಾಳ ಅಂದ್ರೆ ಏನೇನು ನೆನಪರ್ತ ಹಳೆ ಮನೆ ಅಂದ? ಅಲ್ಲಿ ಬಾಡಿಗೆ ಮನೆಗೆ ಇದ್ವಲ್ಲ, ಅಲ್ಲಿ ಏನೇನು ನೆನಪರ್ತ? ಅಲ್ಲಿ ನೀರಿದ್ದು ಮತ್ತ ನೀರಿಂದ ದೊಡ್ಡ ನೆನಪ. ಅದಂತರ ಲೈಫ್ಲಾಗ ಮರೆಯೋಕ್ಕಾಗಲ್ಲ. ಇಲ್ಲಿಂದ ಅಲ್ಲಿಗೆ ಎಳ್ಕೋತ ಹೋಗಿ ಹುಡುಗಿ ಮೊರ್ಯಾಗ ದಬ್ಬೋದು, ಹೌದಿಲ್ಲಪ್ಪ? ಮತ್ತೇನೇನು ನೆನಪರ್ತ? ಮತ್ತೆ ಹೇಳ್ಬೇಕಪ್ಪ. आम्ही तिथं राहत होता. 2 रूम मध्ये मस्त खेळत होता. घर घर करून बेड मध्ये खेळत होता. ಮತ್ತೆ अजून ಅಲ್ಲಿ ರಾಧೆ ಇದ್ಳು, ಮಾನ್ವಿಕಿದ್ದ, नसती ಜಾಂಬಳ ಹೋತ, ಸೈಕಲ್ ಆಡ್ತಿದ್ದಿಲ್ಲ ಪಾರ್ಕಿಂಗ್ ನೀ. ಮತ್ತ ಪಾರ್ಕಿಂಗ್ मध्ये ಜಾಗ ಇತ್ತಿಲ್ಲ ಅಲ್ಲಿ. ಮತ್ತು ಈಗ ತಿನ್ರಿ, ಕೈಗೆ ಬಾಯಿಗೆ ಜಗಳ್ರಿ. ಈಗ ಅದಕ್ಕೆ ಮೂಡಿಲ್ಲ ಅವ್ರೀಗ. ಅವರು ಪಾಪಡ್ ತಿನ್ನಲಿ, ನಾ ಚಹಾ ಕುಡಿತೀನಿ. ಶೇಂಗಾದ ಪುಡಿ ಖಾಲಿ ಆಗತ್ತೆ ರೀ, ಹಂಗಾಗಿ ಶೇಂಗಾದ ಪುಡಿ ಮಾಡಿ ಇಟ್ಕೊಂಡು ನೋಡ್ರಿ. ಇದೊಂದು ಜಾರ. ಈಗ ಡಬ್ಬಿ ಖಾಲಿ ಆಗಿದ್ವಲ್ಲ, ತೊಳೆದು ಇಟ್ಕೊಂಡು ನೋಡ್ರಿ ಫ್ರೆಂಡ್ಸ. ಇದು ಖಾರಾಳ ಇದು ಸಾರಿ ಫ್ರೆಂಡ್ಸ್, ಪಟ್ಕನ್ ತಲೆಯಾಗ ಬರಂಗಿಲ್ಲ ನೋಡ್ರಿ ಫ್ರೆಂಡ್ಸ್. ಅಕ್ಷಿ ಹಿಂಡಿ ಮಾಡಿದ್ದೆ ನೋಡ್ರಿ. ಅಕ್ಷಿ ಹಿಂಡಿ ಖಾಲಿ ಆಗೈತಿ, ಅದ್ರ ಡಬ್ಬಿ. ಇದೇನೈತಿ ಶೇಂಗಾ ಪುಡಿ ಡಬ್ಬಿ. ಹಂಗೆ ಕೊತ್ತಂಬರಿ ತೊಗೊಂಡು ಬಂದು ಇಟ್ಟಿದ್ರು ನೋಡ್ರಿ ಯಜಮಾನರು.
ಅದನ್ನ ಸೋಸ್ಕೊಂಡೆ ನೋಡಿರಿ ಫ್ರೆಂಡ್ಸ್. ಇದನ್ನು ಡಬ್ಬ್ಯಾಗ ಹಾಕಿ ಇಟ್ಬಿಡ್ಬೇಕು ಫ್ರಿಜ್ನಾಗ. ಹೆಸರುಬೇಳೆ ಸಾರು ಮಾಡೀನಿ. ಹೆಸರುಬೇಳೆ ಲಗೋಟ ಕುದಿತಾವ ಅಂತೇಳಿ ಹಾಗೆ ಓಪನ್ನಾನೇ ಇಟ್ಟು ಕುಕ್ಕರ್ನಾಗ ಹಾಕಿ ಕುದಿಸಿದೆ ಫ್ರೆಂಡ್ಸ. ಲಿಟ್ಲು ಕ್ಲೋಸ್ದು ಏನು ಮಾಡಿರಲಿಲ್ಲ. ಒಂದು 4 ಬಾಂಡೆ ಬಿದ್ದವ್ರಿ ಮಧ್ಯಾಹ್ನ ಊಟದ್ದು. ತಿಕ್ಕಿಟ್ಬಿಡ್ತೀನಿ ನೋಡಿರಿ ಫ್ರೆಂಡ್ಸ. ಕೆಲವು ಸಲ ಸ್ವಲ್ಪ ಬಾಂಡೆ ಸಿಂಕಿನಾಗಿರೋನ್ನ ತೊಳೆದು ಇಟ್ಬಿಡ್ತೀನಿ ರೀ. ಕೆಲವು ಸಲ ಏನಾರ ಬೇರೆ ಎಕ್ಸ್ಟ್ರಾ ಕೆಲಸದ ಏನಾರ ಇರ್ತಂದ್ರೆ ಆಗಂಗಿಲ್ಲ. ಈಗ ಕಣ್ಣಾಗೈತಿ, ಅನ್ನ ಇಟ್ಟೀನಿ, ಸಾರು ಕುದಿ ಬರಬೇಕು, ಒಗ್ಗರಣೆ ಹಾಕೀನಿ ನೋಡಿ. ಆ ಕಡೆಗೆ ಅನ್ನ, ಈ ಕಡೆಗೆ ಸಾರು ರೆಡಿ ಇಟ್ಟೀನಿ. ಬಾಂಡೆಗಳು ಇದ್ದು ರೀ ಮಧ್ಯಾಹ್ನ ತಿಕ್ಕಿಟ್ಟಿದ್ದು, ಅವನ್ನೆಲ್ಲ ಅಷ್ಟು ಕೆಳಗಡೆ ಡಬ್ಬ ಹಾಕಿನಿ, ಒಣಗಿದ್ವಿ ಎಲ್ಲನೂ. ಈಗ ಇಟ್ಟು ತಿಕ್ಕಿಟ್ಬಿಡ್ತೀನಿ. ಕೆಲಸ ಇಲ್ರಿ ಸದ್ಯಕ್ಕೆ. ನಾ ಯಜಮಾನ್ರು ಬರೋ ದಿನ ಪೌಣೆ ತಾಸು ಐತಿ, ಅದಕ್ಕೆ ಒಂದು 10-15 ನಿಮಿಷ ಬಾಂಡೆ ತಿಕ್ಬಿಟ್ರೆ ಆಗೋಗ್ಬಿಡ್ತದೆ. ಇಲ್ಲಿಗೆ ಮತ್ತು ನಾಳೆಗೆ ಹೆಚ್ಚಿಗೆ ಆಗ್ತಾವೆ. ಮಧ್ಯಾಹ್ನದ್ದು ಊಟದ್ದು ಬಾಂಡೆ, ಈಗ ರಾತ್ರಿ ಊಟದ್ದು, ಅಡುಗೆವು ಮತ್ತು ಬೆಳಗ್ಗೆ ನಾಷ್ಟದ್ದು ಎಲ್ಲ ಸೇರಿ ಸಿಂಕ್ ತುಂಬಿಡ್ತೈತಿ. ಅದಕ್ಕೆ ಅಪ್ಪು ಜರ ಆವಾಜ್ ಕಮ್ಮಿ ಮಾಡು. ಪಿಲ್ಲು, ಏ ಪಿಲ್ಯಾ, ಪಿಲ್ಯಾ, ನಿನ್ನ ಸ್ಕೂಲ್ ಯೂನಿಫಾರ್ಮ್ ತೆಗೆದು ಇಟ್ಕೊ ನೋಡ. ಕಂಪೋಸ್ ಅದು ಎಲ್ಲ ಹೊತ್ತಾಗಿ ಇಟ್ಕೋ. ಒಮ್ಮೆ ಮೇಲೆ ಬೇಕಲ್ಲಿ ಇಟ್ಬಿಡ್ತಾನ್ರಿ. ಮುಂಜಾನೆ ಕೇಳ್ಕೊಂಡು ಕುಂಡಿರ್ಬೇಕು ನಾನು ಹತ್ರ. ಅದಕ್ಕೆ ಸಣ್ಣ ಪುಟ್ಟಾಗ ಅವ್ರ ಕೆಲಸಗಳಿಗೆ ಅವ್ರಿಗೆ ಹಚ್ಬೇಕ್ರಿ ಒಂದೊಂದು ಸರಿ. ದೊಡ್ಡವಲ್ಲ, ಸ್ವಲ್ಪ ಸಣ್ಣ ಸಣ್ಣ ಕೆಲಸಗಳು. ಸ್ವಲ್ಪ ಆದ್ರೂ ನಿಮ್ಗೆ ವಿಡಿಯೋ ಎಂಟರ್ಟೈನ್ಮೆಂಟ್ ಅಂತ ಅನ್ಸಿತ್ತಪ್ಪ ಅಂತಂದ್ರೆ ಖಂಡಿತ ಒಂದು ಲೈಕ್ ಕೊಡ್ತೀರಿ ಅಂತ ಅನ್ಕೊಂಡಿನಿ. ಲೈಕ್ ಕೊಟ್ಟು ಎಷ್ಟನೇ ಲೈಕ್ ಕೊಡ್ತೀರಿ ಅಂತೇಳಿ ಸಾಧ್ಯ ಆದ್ರೆ ಕಮೆಂಟ್ನೊಳಗೆ ಬರೀರಿ ಫ್ರೆಂಡ್ಸ್. ಎಂತಿ ಆಗುತ್ತೆ ರೀ. ಬೇರೆ ಎಲ್ಲ ಮಾಡ್ಬೇಕಂತ ಅನ್ಕೊಂಡೆ ಚಟಕ್ ಮಟಕ್ಕೆ. ನೋಡಿ ಸಾಧ್ಯ ಆದ್ರೆ ಮಾಡ್ತೀನಿ, ಇರ್ಲಿಕ್ಕ ಇಲ್ಲ. ಅದು ಉಪ್ಪು ಮೊಸರು ಇರ್ಬೇಕು. ಜಾತ್ರೆ ಮಾಡಿ ನಾವು ಮೆಣಸಿನ್ಕಾಯಿ ತೊಗೊಂಡು ಬಂದಿದ್ದೆ ನೋಡ್ರಿ ಫ್ರೆಂಡ್ಸ. ಮ್ಯಾಗ ಅಷ್ಟೇ ಇದು ಕೊರದು ಮಾಡಿಲ್ರಿ, ಪ್ಯಾಕೆಟ್ನಾಗ ಅಷ್ಟು ಇದು ಅನಿಸಿಲ್ಲ. ಒಳಗೆ ಮೆಣಸಿನ್ಕಾಯಿ ಕೊರದು ಜೀರಿಗೆ ಪುಡಿ ಅದು ಎಲ್ಲ ತುಂಬ್ತಾರ. ಆ ಥರ ಇಲ್ರಿ. ಇದು ಮಾಂಸ ಮೇಲೆ ಸುಮ್ಮನೆ ಎದ್ದೇಳಿ ತೆಗದಾರ. ಎಣ್ಣೆ ಕರೆಕೋದಿನ ಯಜಮಾನ್ರು 1-2 ಕರು ಕೊಡೋಂದ್ರೆ ಮೆಣಸಿನ್ಕಾಯಿ ಎಣ್ಣೆ ಕರೆಕೋದ್ರೆ ಟಪ್ ಟೂಬ್ ಬಂತು ನೋಡ್ರಿ ಫ್ರೆಂಡ್ಸ್. ಇಲ್ಲ ನಿಂದು ಊಟ ಆಗುತ್ತೆ ಇಲ್ಲಿ ಇವತ್ತು? ರುಚಿ ಇಲ್ಲ ಬಾಯಾಗ? ಫಸ್ವಸಿದ್ರು ನೋಡ್ರಿ. ನೀವೇ ತೊಗೊಂಡ್ರಿದ್ರಲ್ಲ ಮತ್ತು ನನ್ನ ಮ್ಯಾಗೇನು? ಚಲೋ ಆದ್ರೆ ಏನೇನಲ್ರಿ, ತಮ್ಗೆ ಇಷ್ಟ ಅಂತ ತೊಗೊಂಡೈತಿ. ಮತ್ತಿದ್ದು ನನಗಂತಾರ ಮತ್ತೆ ಮಾಲೆ ಓಲನ್ ಬೇಕಿಲ್ಲ ಮತ್ತೆ ಯಾಕೆ ತೊಗೊಂಡ್ರಿ? ಸೋಗ್ ಮಾಡ್ತೀರೇನು? ಒಟ್ಟು ಹೆಣ್ಮಕ್ಳಿಗೆ ಸಿಂಕ ಎಷ್ಟು ನಾವು ಖಾಲಿ ಮಾಡಿ ಇಡ್ಬೇಕಂತಂದ್ರೂ ಕೇಳೋದೇ ಇಲ್ಲರಿ. ನೋಡಿರಿ ಆಗ ಇಷ್ಟು ಬಾಂಡೆ ತಿಕ್ಕಿಟ್ಟಿನಿ, ಮತ್ತೆ ಬಿದ್ದು ನೋಡ್ರಿ ಬಾಂಡೆಗಳಿಗೆ ಊಟ ಮಾಡಿದ್ದು. ಹಾಗೆ ಅವು ಬಾಂಡೆ ಏನಂತಾರೆ, ಯಾವುದೋ ಒಂದು ಇದೇ ಐತೆ ನೋಡ್ರಿ ಫ್ರೆಂಡ್ಸ. ನನಗಂತ ನೆನಪು ಬರವಲ್ತ್ರಿ. ಬೇಕಾದ ಟೈಮಿಗೆ ಅವು ನೆನಪು ಬರ್ತಿರಂಗಿಲ್ಲ ನೋಡ್ರಿ ಫ್ರೆಂಡ್ಸ್. ಅದು ಹಂಗೆ ಖಾಲಿ ಆದಂಗೆಲ್ಲ ಕದಂಗೆಲ್ಲ ತುಂಬ್ತಿರ್ತೈತೆ ನೋಡ್ರಿ. ಅದಕ್ಕೆ ಏನಂತಾರೆ ನಿಮಗೆ ಗೊತ್ತಿರೋ ಕಮೆಂಟ್ ಮಾಡಿ ಹೇಳ್ರಿ. ಪಿಕ್ಚರ್ದಾಗ ಇದೆಲ್ಲ ನೋಡಿನಿ, ಕೇಳಿನಿ, ಈಗ ತಲೆಯಾಗ ಬರೋವಲ್ತು. ಹಂಗೆ ನಾವು ಬಾಂಡೆ ತಿಕ್ಕಿ ಸಿಂಕ್ ಖಾಲಿ ಮಾಡ್ದಂಗೆಲ್ಲ ಸಿಂಕಿನ ಹಾಗೆ ಬರ್ತಾ ಇರ್ತಾವೆ ಬಾಂಡೆಗಳು. ಯಾರದ ಮಾತಿಗೆ ಅಂತಿದ್ದಾರೆ ನೋಡ್ರಿ, ಚಿಟಿಕೆ ಮಾಡಿದ್ರೆ ಕೆಲಸ ಮಾಡಿ ಮುಗಿಸ್ತೀನಿ ಅಂತೇಳಿ. ಈಗ ನಾನು ಹಾಗೆ ಮಾಡಿ ಮುಗಿಸಿದ್ದೀನಿ ರೀ. ಅವ್ರ ಅಪ್ಪ ಮಕ್ಕಳು ನೋಡ್ರಿ ಟಿವಿ ಹಚ್ಕೊಂಡು ಇನ್ನೂ ಕೂತಾರೆ ನೋಡ್ಕೋತ. 11:30 ಆಗೋಗೈತಿ ಟೈಮ್. ಈ ಸದ್ಯಕ್ಕೆ ಮುಕ್ಕೋರಿ ಅಂತಂದೆ. ಈಗ ನಾವು ಹೋಗಿ ಬೆದರಿಸತನ ಅಪ್ಪ ಮಕ್ಕಳು ಇನ್ನೂ ಹಂಗೆ ಕುಂಡಿರ್ತಾರೆ. ಈ ಸದ್ಯಕ್ಕೆ ನಾನು ನನ್ನ ಕೆಲಸನೊಳಗದೀನಿ, ಹಾಗಾಗಿ ಅವ್ರು ಕೂತಾರೆ. ಇನ್ನು ಬರೋದ ಲೇಟಾಗಿ ಬಂದಿರ್ತಾರೆ ಯಜಮಾನ್ರು. ಇವತ್ತು ಸ್ವಲ್ಪ ಲಗುಟಿನೇ ಆಗೈತೆ ಕೆಲಸ ಹಂಗೂ. ಸೊ ಹಾಗಾಗಿ ಈಗ ಸ್ವಲ್ಪ ಯಾವುದೋ ಪಾಪ ಅವ್ರಿಗೂ ಬೇಜಾರಾಗಿ ಟಿ ವಿ ನೋಡ್ಕೊತ ಕೂತಾರ. ಈ ಥರ ಅವರು ಟಿ ವಿ ನೋಡಿ ಆರಾಮ್ಸೆ ಕುಂದ್ರೋದು ಭಾಳ ಕಡಿಮೆ. ನನಗೂ ಸ್ವಲ್ಪ ಹೊಲ್ ಬಿಡ ಕುಂದ್ರಲ್ಲ ನಂಗಂತ ಅನ್ಸೈತಿ. ಆದರೂ ಲಗುಟ್ ಹೇಳ್ಬೇಕ್ರಿ ಮುಂಜಾನೆ. ಪಿಲ್ಲೆ ಹೇಳೋದೇ ಇಲ್ಲ, ಸ್ವಲ್ಪ ಕಿರಿಕಿರಿ ಮಾಡ್ತಾನೆ ರೀ. ಮುಂಜಾನೆ ಸ್ವಲ್ಪ ಥಂಡಿನೂ ಇರ್ತೈತಿ. ಲೇಟಾಗಿ ಮುಖಂದ್ರೆ ನಿದ್ದೆ ಸಂಪೂರ್ಣ ಆಗ್ಲಿಕ್ಕಂದ್ರೆ ಕಿರಿಕಿರಿ ಮಾಡ್ತಾರೆ. ಹಾಗಾಗಿ ಮುಖಸ್ಲೇಬೇಕು ನೋಡ್ರಿ. ಇದು ಎಲ್ಲದ್ರ ಮ್ಯಾಗ ಮೊದಲು ಮೇನ್ ಮುಚ್ಚಬೇಕ್ರಿ ಫ್ರೆಂಡ್ಸ. ಹಾಗಾಗಿ ಎಲ್ಲ ಮುಚ್ಚಿ ಇಟ್ಟು ಸೊ ಇವಾಗ ಏನೈತೆ ನೋಡ್ರಿ, ಎಲ್ಲ ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಇದ್ದೋಸು ಭಾಂಡೆಗಳ್ನೆಲ್ಲ ತಿಕ್ಕೊಂಡಿನ್ರಿ. ಸಿಂಕನ್ನು ಕೂಡ ತಿಕ್ಕಿದ್ದೀನಿ. ಎಷ್ಟು ತಿಕ್ಕಿದ್ರು ಈ ಥರ ಸ್ವಲ್ಪ ಎಣ್ಣೆ ಥರ ಆಗ್ತದೆ ನೋಡ್ರಿ. ಅದು ಫುಲ್ ಒಣಗಿದ ಮ್ಯಾಗ ಎಲ್ಲಿ ಸಿಂಕಿನೊಳಗೆ
ಇದು ಇರುತ್ತೆ, 2 ಕೈಯಾರ ತಗೋತೀವಿ, 2 ಭಾಂಡ್ಯಾರ ಇಡ್ತೀವಿ. ಹಂಗಾಗಿ ಈ ಥರ ಎಣ್ಣೆಣ್ಣೆ ಅಂತ ಅನ್ನಿಸ್ತದ. ಸೊ ಮುಸ್ರಿನ ಬೆಳಗ್ಗೆ ಹೋಗಿತೀನಿ ರೀ, ರಾತ್ರಿ ಟೈಮ್ದಾಗ ಹೋಗಂಗಿಲ್ಲ ನಾನು. ಈಗ ಇಷ್ಟು ಕೆಲಸ ಆಗೈತೆ ನೋಡ್ರಿ. ಬೆಳಗ್ಗೆ ಈ ಗ್ಯಾಸ್ ಹೊರಿಸಿದ ಅರ್ಬಿನ ಇಲ್ಲೇ ಸಿಂಕಿನಾಗ ಹಿಂಡಿ ಹಿಂಗೆ ಒಣಾಕಿ ನೋಡ್ರಿ. ಬೆಳಗ್ಗೆ ಅಷ್ಟೊತ್ತಿಗೆ ಒಣಗಿರ್ತದ. ಮತ್ತು ಸ್ವಲ್ಪ ಬರೀ ಒದ್ದೆ ಅರ್ಬಿ ಮಾಡಿ ಒರೆಸ್ಕೊಳೋದು ಅಷ್ಟೇ ನೋಡ್ರಿ. ಹೋಗಿರೊಳಗೆ ಬುಟ್ಟಿ ತೊಗೊಂಬಂತಿದ್ನಿ, ನಗಳಿದೀನಿ ಇಟ್ಟು ಬೋಗದ್ರ ಮ್ಯಾ ಮುಚ್ಚ ನಡಿ. ಮುಂಜಾನೆ ಹೇಳೋಕೆ ನಾ ಯಾಕೆ ಅಂತಿದ್ದಿ, ಎಬ್ಬಿಸ್ತಾರ್ದ ಹೇಳಲ್ಲ. ಇಲ್ಲಿ ಹೋಗಿರೊಳಗ ಅವ್ರ ಪಪ್ಪನ ಕಾಲು ಒತ್ತಾಕತ್ತೇನ್ರಿ ಇವ ಮಗ. ಸಿಕ್ಕಾಪಟ್ಟೆ ನಾಯಿಗಳು ನೋಡ್ರಿ ಫ್ರೆಂಡ್ಸ್. ಇಲ್ಲೆಲ್ಲ ಬೆಳಗ್ಗೆ ವಿಡಿಯೋ ಕಂಟಿನ್ಯೂ ಮಾಡತ್ತೀನಿ ನೋಡ್ರಿ. ಸೊ ಲಗೋಟೆದ್ದು ಮಗನಿಗೆ ರೆಡಿ ಮಾಡಿ ಒಂದು ಚಪಾತಿ ಬುತ್ತಿ ಕಟ್ಟಿನ್ರಿ. ಇವಾಗ ಅವ್ರ ಯಜಮಾನ್ರು ಬಿಟ್ಟು ಬರಕ್ಕೆ ಹೊಂಟಾರ ನೋಡ್ರಿ ಫ್ರೆಂಡ್ಸ್. ಪಿಲ್ಲುಗೆ ಸ್ನೇಹನೂ ಹೋಗ್ಯಾಡ್ರಿ ಅವ್ರ ಪಪ್ಪನ ಜೊತೆಗೆ. ಇನ್ನು ಪಾರ್ಕಿಂಗ್ದಾಗ ಇದ್ದಾರೇನೋ. ಬಾಜಿ ಕಾಯಿಪಲ್ಲೆ ಇಲ್ರಿ ಫ್ರೆಂಡ್ಸ್, ಸುಟ್ಟಿ ಐತಿ ಅವತ್ತು ಸೋಮವಾರ. ಅದಕ್ಕಂತೇಳಿ ಸ್ನೇಹ ಮತ್ತು ಅವ್ರು ಬರುವಾಗ ಕಾಯಿಪಲ್ಲೆ ತೊಗೊಂಡು ಬರ್ತಾರೆ ನೋಡ್ರಿ. ಶೋ ಹೊಸ ಯಾವ್ದಾರು ಒಂದು ಬಂದು ಸೇರಿದಂದ್ರೆ ಆಯ್ತು ನೋಡ್ರಿ. ಕಚ್ಚಡಕ್ಕೆ ಚಲ್ ಮಾಡಿಬಿಡ್ತಾವೆ ನಾಯಿಗಳು. ಕೆಳಗಡೆ ಗಾಡಿಗಳು ಒಂದಕ್ಕೊಂದು ಆಜು ಬಾಜು ನಿಂದ್ರಿಸಿರ್ತಾರೆ ನೋಡ್ರಿ. ಮುಂಜಾನೆ ಅದನ್ನ ತೆಗಿಬೇಕಂದ್ರೆ ಟೈಮ್ ಹೋಗ್ಬಿಡ್ತೈತಿ. ಸೊ ಇವಾಗ ಅವರು ಹೋದರು ಆಯ್ತು ರೀ. ಈಗ ಅರ್ಧ ತಾಸು ಬಿಟ್ಟ ಬರ್ತಾರೆ. ಈಗ ಅವ್ರು ಅವ್ನಿಗೆ ಕಳಿಸಿ ಮತ್ತು ಹಾಲು ತಗೊಂಡು ಕಾಯಿಪಲ್ಲೆ ತೊಗೊಂಡು ಅರ್ಧ ತಾಸು ಬರ್ತಾರೆ. ಈಗ ಮತ್ತು ನೆಕ್ಸ್ಟ್ ಏನು ಮಾಡೋಣ ಅಂದ್ರೆ ತವಿ ಗರಮ್ ಇತ್ತು ನೋಡ್ರಿ. ಹಾಗಾಗಿ ಪಿಲ್ಲು ಒಂದು ಬಟ್ಲ ಹಾಲು ಕಾಸು ಕೊಟ್ಟ, ಓದು ಏನೈತೆ ಕಾಸಿ ಇಲ್ಲೇ ಇಟ್ಟು ನೋಡ್ರಿ ತವಿ ಮ್ಯಾಗ. ಸೊ ಇವಾಗ ಒಂದು ಗ್ಲಾಸ್ ಬಿಸಿ ನೀರು ಕುಡಿಯಮಂತ ಲಿಂಬೆಹಣ್ಣು ರಸ ಹಾಕ್ಕೊಂಡಿನಿ. ಇದರಿಂದ ಹೊಟ್ಟೆ ಸಾಪಾಗ್ತದೆ ರೀ, ಎಸಿಡಿಟಿದು ಏನಾಗಲ್ಲ. ಈಗ ಒಂದು 10 ನಿಮಿಷ ನೋಡ್ರಿ ಬ್ರೇಕ್. ಬಿಸಿ ನೀರು ಕುಡ್ಕೊತ ಕೊಂಡಿರ್ತೀನಿ ಗ್ಯಾಲ್ರಿ ಒಳಗೆ. ಸಿದ್ದರಾಮೇಶ್ವರ ಅವ್ರದ್ದು ಹಾಡ ಹಚ್ಚಿವಿ ರೀ ಫ್ರೆಂಡ್ಸ್. ಸೋಮವಾರ ಮನೆ ದೇವ್ರ ವಾರ. ಸೊ ಹಾಡ ಹಚ್ಚಿದೆವು. ಹಂಗೇನೆ ಯಜಮಾನ್ರು ಕಾಯಿಪಲ್ಲೆ ತೊಗೊಂಡು ಬಂದಾರ. ಬರೀ ಬೆಳ್ಳುಳ್ಳಿ, ಮೆಂತೆ, ಪಾಲಕು, ಚುಕ್ಕ ಇಷ್ಟೇ, ಮತ್ತೇನಿಲ್ಲ. ಅಷ್ಟೇ ಇದೇ ಥರ ತಂದಾರೆ. ಬೇರೆ ಏನಾರ ತರಬೇಕಿಲ್ಲ. ಮತ್ತು ಬುತ್ತಿಗೆ ಅದಕ್ಕೆ ಏನಾರ ಕಟ್ಬೇಕಂದ್ರೆ ಕಟ್ಟಸ್ಬಸ್ವ ಬುತ್ತಿಗೆ ಏನಾರ ಕಾಯಿಪಲ್ಲೆ ಬೇಕ್ರಿ ಫ್ರೆಂಡ್ಸ್. ಇವು ಬರೀ ಚುಕ್ಕ ಪಾಲಕಂದ್ರೆ ಸಾರಿಗಾಗುತ್ತೆ. ಗರ್ಗಟ್ಟಾರು ಒಂದೇ ದಿನಕ್ಕೆ ಆಗ್ಬಿಡ್ತ. ಮೆಂತೆ ಒಂದೈತೆ ನೋಡ್ರಿ. ಮತ್ತು ನಾಳೆಗೆ ಪಲ್ಯ ಇಲ್ಲ ನೋಡಮ್ಮ, ಅದ್ರಾಗ ಅಡ್ಜಸ್ಟ್ ಮಾಡೋದಾದ್ರೆ ಮಾಡ್ತೀನಿ. ಸೊ ಇಲ್ಲೆಲ್ಲ ಬಾಂಡೆ ತಿಕ್ಕಿಟ್ಟಿದ್ನೆಲ್ಲ ಅದನ್ನೆಲ್ಲ ಈಗ ಒಳಗಿಟ್ಟು ನೋಡ್ರಿ. ಮತ್ತು ಈ ಕಡೆ ಈಗ ಅನ್ನ ಐತಿ, ಸಾರು ಐತಿ. ಇದು ನೀ ಸದ್ಯಕ್ಕೆ ಏನು ಮಾಡ್ತಂದ್ರೆ ತಾಲಿಪಟ್ಟಿ ಮಾಡ್ತೀನಿ ರೀ. ಈ ಅನ್ನ ಮತ್ತು ಇದು ಕೂಡಿಸಿ ಇದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ, ಟಮಾಟಿ, ಉಪ್ಪು, ಖಾರ, ಅರಿಶಿನ ಪುಡಿ, ಕಡ್ಲೆ ಹಿಟ್ಟು, ಗೋಧಿ ಹಿಟ್ಟು ಹಾಕಿ ಸ್ವಲ್ಪ ಜಾದಿಟ್ಟು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ರೀ. ತಾಲಿಪಟ್ಟಿ ಸೂಪರಾಗಿ ಆಗುತ್ತೆ ರೀ. ಮಸ್ತಾಗಿ ತಾಲಿಪಟ್ಟಿ ಕಲರ್ಫುಲ್ಲಾಗಿ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್. ನೋಡ್ತಿರ್ಬೋದು ನೀವು. ಯಜಮಾನ್ರು ಕೂತಾರ್ರಿ. ಈಗ ಕೊಟ್ಬಿಡ್ತೀನಿ. ವಾವ್, ಇದಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಹಚ್ಚಂಬ್ರಿ. ಉಪ್ಪಿನಕಾಯಿ ಚಟ್ಟ ಕೊಡಮಂತ ನಾಷ್ಟ ಈ ಸದ್ಯಕ್ಕೆ ಅವ್ರಿಗೆ. ಕೂತಾರೆ ಆಲ್ರೆಡಿ ಮೈ ತಕ್ಕೊಂಡು. ಒಂದು 2 ನಿಮಿಷ ಲೇಟ್ ಐತಿ ಇವತ್ತು. ಉಪ್ಪಿನಕಾಯಿ ಚಟ್ಟ ಹಚ್ಚಿ ನೋಡ್ರಿ. ತಾಲಿಪಟ್ಟಿ, ತಂಗಳು ಚಪಾತಿದು ಮುರಿ ಮಾಡಿಕೊಡ್ರಿ. ತಂಗಳನ್ನ ಒಗ್ಗರಣೆ ಹಾಕ್ಕೊಡ್ರಿ. ಭಾರಿ ಇಷ್ಟ ಅವ್ರಿಗೆ. ಬಿಸಿದಂದ್ರೆ ಅಷ್ಟಕ್ಕಷ್ಟೇ, ಹೌದಿಲ್ಲಪ್ಪ? ಅದಕ್ಕೆ ಚಟ್ನಿ ಹಚ್ಚೇನು ಕರಿಕರದು ಒಲ್ಲಲ್ಲ. ಗಾದಿ ರೀ ಫ್ರೆಂಡ್ಸ. ಇಲ್ಲಿ ಗ್ಯಾಲ್ರ ಹಾಕಿದ್ವಿ. ಇಲ್ಲೇನು ಬಿಸಿಲು ಬಡಲಾಗಿತ್ತು ಏನಿಲ್ಲ. ಸೊ ಇದನ್ನಿಗೆ ಮಳೆಗೆ ಮ್ಯಾಗ ಹಾಕಿ ಬಂತೈತೀನಿ ರೀ ಯಜಮಾನ್. ಅದೊಂದು ಹಾಸಿಗೆ ಒಂದು ಹಿಂಡು ಹಾಕೊಂಡು ಒಯ್ದುಬಿಟ್ರೆ ಹಾಕಿತ್ತಿಲ್ಲ. ನಾನ ಮಾಡ್ಬೇಕೀಗ ಅದನ್ನು. ಚಾವಿ ತೆಗ್ದಿರೇನ? ಎಲ್ಲರದ್ದು ನಾಷ್ಟ ಆಗೈತ್ರಿ. ಚಹಾ ಆಗೈತಿ. ಮಗಳಿಗೆ ಬುತ್ತಿನೂ ಕಟ್ಟಿಟ್ಟೀನಿ. ಆಕೆಗಿನ ಈಗ ಜಸ್ಟ್ ತಲೆ ಬಚ್ಚಿದ್ ನೋಡ್ರಿ.
ಚಾವಿ ಇಸ್ಕೊಂಡು ಬಂದಾರಿ ಫ್ರೆಂಡ್ಸ್ ಮ್ಯಾಗ ಟೆರೆಸ್ ಮ್ಯಾಗ ಹೋಗೋದು. ಅದನ್ನ ಹೋಗಿ ಹಾಕಿ ಬರೋರು ನೋಡ್ರಿ. ಹನ್ನೊಂದು ಗಂಟೆ ಆಗೋಗೈತಿ ಟೈಮ್. ಬಿಸಿಲು ಕಾಸ್ಕೋಬೇಕಂತ ಅನ್ಸಾಕತೈತಿ ನೋಡ್ರಿ. ಇಲ್ಲಿ ಕೂತಿನಂದ್ರೆ ಆರಾಮಂತ ಅನ್ಸಾತೈತಿ. ಇಷ್ಟು ಖಡಕ್ ಬಿಸಿಲು ಬರ್ತಿರ್ಲಿಲ್ಲ ರೀ ಮೊದಲ. ಈಗ ನೋಡ್ರಿ ಎಷ್ಟು ಚಂದ ಬಿಸಿಲು ಬರತೈತಿ. ಈಗ ಬ್ಯಾಸಿಗೆ ಹಚ್ಚೋದಂಗೆಲ್ಲ ಮೋಸ್ಟ್ಲಿ ಸ್ವಲ್ಪ ಬಿಸಿಲು ಚಲೋತ್ನಾಗ ಬರುತ್ತೆ. ಬಟ್ 12 ಗಂಟೆ ಮ್ಯಾಗ ಇರಂಗಿಲ್ಲ ರೀ. ಏನಿದ್ದು 12 ಗಂಟೆ ಒಳಗೆ ಇರುತ್ತೆ. ಅದಾದ್ಮ್ಯಾಗ ಸ್ವಲ್ಪ ನಾಳೆ ಬಂದು ಬಿಡ್ತೈತಿ. ಕಾಳ ಕಡಿ ಏನಾರ ಹಾಕ್ತೀನಿ ಮಾಡ್ತೀನಿ ಅಂದ್ರೆ ಹಾಲಾರ್ದ್ರಿ. ನಮ್ಮ ಪಾಲಕ್ ನೋಡ್ರಿ ಎಷ್ಟು ಚೆನ್ನಾಗಿ ಬರತೈತಿ ರೀ ಫ್ರೆಂಡ್ಸ. ಅದೊಂಥರ ಖುಷಿ ನೋಡ್ರಿ. ಕೊತ್ತಂಬರಿನೇ ನೋಡ್ರಿ ಎಷ್ಟು ನೀಟಾಗಿ ಹಚ್ಚಸೂರು ಬರತೈತಿ. ಫ್ರೆಶ್ಶಾಗಿ ಚೆನ್ನಾಗಿ ಕಾಣತೈತಿ. ಇದು ಯಾಕೋ ಸ್ವಲ್ಪ ಅಷ್ಟು ಬಂದಿಲ್ಲ, ಬಟ್ ಪರವಾಗಿಲ್ಲ. ಇನ್ನೂ ಬೇರೆ ಆ ಕಡೆ ಈ ಕಡೆ ಬೀಜನೂ ಹಾಕಿನ್ರಿ ಫ್ರೆಂಡ್ಸ್ ಸೈಡಿಗೆಲ್ಲ. ಮತ್ತು 4 ಗಿಡ ಬರೋದ್ರಾಗ ಮತ್ತು ಬೇರೆ ಬೀಜ ಬರ್ತಾವಂತೇಳಿ ಈ ಬಾಟ್ಲಿ ಇಟ್ಕೊಂಡೆ ನೋಡ್ರಿ. ಇದ್ರಾಗ ಸ್ವಲ್ಪ ಓಲ್ ಹಾಕಿ ಹಾಕ್ತೀವಿ ಅಂದ್ರೆ ಒಮ್ಮೆ ಸೋರ್ ಬಿಡ್ತೈತಿ ನೋಡ್ರಿ ಫ್ರೆಂಡ್ಸ್. ಇದು ಪಾಟ್ ಭಾಳ ಸೋರ್ತದ್ರಿ. ದಬ ದಬ ಹಾಕಿರಿ ನಡೆಯಂಗಿಲ್ಲ ರೀ, ಸಣ್ಣಗ ಹಾಕಬೇಕು. ತಾಯಿ ಸಂಸಾರ ತಯಾರು ಮಾಡಿ ಇಟ್ಟರು ಫ್ರೆಂಡ್ಸ್. ಈ ಸಂಸಾರ ಸಾಕು ಆಗ್ಬಿಡುತ್ತೆ. ಸಂಸಾರ ಸಂಬಂಧಿ ಎಟ್ಟ್ಯಾಗ ಮನ್ಯಾಗ ಕಾಟ್ಕಸ್ರಿ ಮಾಡ್ರಿ. ಹೆಣ್ಮಕ್ಳು ಗಂಡು ಮಕ್ಳಿಗೆ ಮತ್ತೆ ಇರಂಗಿಲ್ಲ ನೋಡ್ರಿ ಫ್ರೆಂಡ್ಸ. ದಿಲ್ದರಾಗಿರ್ಬೇಕ್ರಿ. ಅಂದ್ರೆ ಒಂದು ಹೊತ್ತಿಗೆ ಬೇಸಿ ಇದ್ದಂಗೆ ಐತೆ ನೋಡ್ರಿ. ಯಾಕಂದ್ರೆ ನಾನು ಫ್ಯಾಮಿಲಿಗೆಲ್ಲ ನೋಡ್ತೀನಿ ಎಲ್ಲ ಕಡೆ, ಒಂದೇ ಕಡೆ ಅಂತಲ್ಲ. ಮನ್ಯಾಗ ಒಂದೇ ಕಡೆ ಆಗುತ್ತಾ, ಒಂದೇ ಕಡೆ ಉಳಿಸ್ಬೇಕು, ಎದಕ್ಕರ ಆಗುತ್ತಾ. ಪಾಪ ನಂಗೆ ಗಂಡು ಒಂದೇ ಬಡ್ದಾಡತ್ತ. ಮೊದ್ಲಿಂದನೂ ಕಷ್ಟಪಟ್ಟೈತಿ. ನಾನು 4 ದುಡ್ಡು ಗಳಿಸ್ಕೊಟ್ರೆ ಅವ್ರಿಗೆ ಚಲೋ ಆರಾಮಂತ ಅನಿಸ್ತದ, ಸಪೋರ್ಟ್ ಸಿಗುತ್ತೆ ಅಂತ ನಾ ಮಾಡಕೋತೀನಿ. ಅದು ನನಗೆ ಉಲ್ಟಾ ಆಗ್ಬಿಡ್ತೀರಿ ಒಂದೊಂದು ಟೈಮ್ದೊಳಗೆ ಫ್ರೆಂಡ್ಸ್. ಏನು ಮಾಡಿದ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ, ಮಾಡಿದ್ರು ಅಷ್ಟೇ, ಮಾಡ್ಲಿಕ್ಕೂ ಅಷ್ಟೇ. ಹಾಗಾಗಿ ಸಿಕ್ಕಾಪಟ್ಟಿ ತಲೆ ಹೆಡೇಕದಂಗೆ ಆಗ್ಬಿಡ್ತೀರಿ ಒಂದೊಂದು ಸರಿಗೆ ನನಗಂದ್ರೂ. ಯಾಕಂದ್ರೆ ಫ್ಯಾಮಿಲಿ ಒಳಗೆ ನೋಡ್ತಿರ್ತೀನಲ್ಲ, ಇವು ಎಲ್ಲರ ಜೀವನ ಒಂದೇ ನಮ್ಮನ್ನ ಇರಂಗಿಲ್ಲ ಬಿಡ್ರಿ, ಒಪ್ಕೋತೀನಿ. ಬಟ್ ಆದ್ರೂ ಭಾಳ ಮನೆ ಸಂಬಂಧ ಬಡ್ದಾಡ್ಬಾರ್ದ್ರಿ ಜೀವ. ನಾನಾಯ್ತು ನಂದಾಯ್ತು ಅನ್ನಂಗೆ ಇದ್ದು ಬಿಡ್ಬೇಕು. ಸ್ವಾರ್ಥವಾಗಿ ವಿಚಾರ ಮಾಡಬೇಕು. ತುಂಬ ನಾವು ಹಚ್ಕೊಂಡು ಮಾಡಕ್ ಹೋಗ್ತೀವಲ್ಲ, ಅದು ನಮ್ಗೆ ಒಳ್ಳೆ ಉಲ್ಟಾ ಹೊಡಿತೈತಿ ನೋಡ್ರಿ. ಸರಿನಾ ಫ್ರೆಂಡ್ಸ್? ಏನು ಮಾಡಿದ್ರು ಏನಿಲ್ಲ ನಂಗೆ ಅನ್ಸಿಬಿಡ್ತೈತಿ ನೋಡ್ರಿ. ಒಂದು ಕೆಲವು ಟೈಮ್ದೊಳಗೆ ಬಂದ್ಬಿಡ್ತೈತಿ ನನಗೆ ಅನ್ಸ್ಬಿಟ್ಟು. ಸುಮ್ಮನೆ ಸಣ್ಣದು ಹೋಗಿ ಏನೋ ಒಂದು ಸ್ಟಾರ್ಟ್ ಆಗಿಬಿಡುತ್ತೆ ಮನೆಯೊಳಗೆ. ಅದು ದಿನೇ ವಿಡಿಯೋ ಮೂಡ್ ಅಪ್ಸೆಟ್ ಆಗಿಬಿಡ್ತೈತಿ ನೋಡ್ರಿ ಫ್ರೆಂಡ್ಸ್. ಈಗ ಪಲ್ಯ ಆಗೈತಿ. ಮೆಂತೆ ತಂದಿದ್ದು ನೋಡ್ರಿ, ಅದನ್ನ ಸೋಸಿ ತೊಗರಿ ಬೇಳೆ ಹಾಕಿ ಮಾಡಿ ನೋಡ್ರಿ ಮೆಂತೆ ಪಲ್ಯ. ಸಬ್ಬಸ್ಗಿನೂ ತೊಗೊಂಡು ಬಂದಾರೆ. ಒಂದು ಇಟ್ರ ಆಗಲಿ ಕಾಣಿಸಿಲ್ಲ. ಈಗ ಸ್ವಲ್ಪ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಸ್ನೇಹ ಕೆಳಗೆ ನಿಂತಾಡ್ರಿ, ಏನೋ ರಿಕ್ಷಾ ಬಂದಿಲ್ಲ. ಆಯ್ತು ನೋಡ್ರಿ, ಸಾಂಬಾರು ಸುಟ್ಟಿ ಹೋದ್ರಿ ಯಜಮಾನ್ರಿ. ಹೊರಗೆ ನಾಷ್ಟ ಮಾಡಿ ಚಾ ಕುಡಿದು ಹೋದ್ರಿ. ಮಧ್ಯಾಹ್ನ ಉಣಕ್ ಬಂದ್ರೆ ಬರ್ತಾರೆ, ಇರ್ಲಿಕ್ಕಿಲ್ಲ. ಕನ್ಸರಿ ಕೇಳಂಗೂ ಇರಂಗಿಲ್ಲ. ಎಲ್ಲಿ ಹೋಗ್ತೀರಿ, ಎದಕ್ಕೆ ಮಾಡ್ತೀರತ್ತ ಹೇಳ್ಬಾರ್ದು ಹೊರಗೆ ಹೋಗಾಗ. ಬಟ್ ಶಾಣರಾಗಿದ್ರೆ ತಾವೇ ಹೇಳ್ಬಿಡ್ಬೇಕು, ಬರ್ತೀವಿ, ಹಿಂಗಿಲ್ಲ, ಹಿಂಗೆ ಹೋಗ್ತೀನಿ, ಮಾಡ್ತೀನಿ ನಾನು. ಸುಟ್ಟಿ ಇದ್ರೆ ಅದೇ ಹಣೆ ಬರ, ಚಾಲು ಇದ್ರೆ ಅದೇ ಹಣೆ ಬರ. ಈಗ ಮನೆಗೆ ಮೇನ ಸದ್ಯಕ್ಕೆ ಬಾತ್ರೂಮ್ ತಿಕ್ಕೋದು ಬ್ರಷ್ ಇಲ್ರಿ ಫ್ರೆಂಡ್ಸ. ಈಗ ದುನಿಯನ್ ಮಂದಿನ ಎಲ್ಲೆಲ್ಲಿ ಯಾರು ಜಾತ್ರೆಗೆ ಬಂದು ಜಾತ್ರೆ ಖರೀದಿ ಮಾಡಿ ಒಯ್ತಾರ. ಇಲ್ಲೇ ಇದ್ರು ಮನೆ ಹೋದ್ವಿ, ಆಟೋತ್ತಿ ಕರ್ಕೊಂಡು ಹೋದ್ರು. ಗತಿಗೆ ಹೋದ್ರ ಸಾಮಾನು ಸಿಗ್ತಾವ್ರೆ ಅಡ್ಡಾಡಕ್ಕೆ. ಎಷ್ಟು ಅಂತ ಎಲ್ಲದಕ್ಕೂ ದಕ್ಕಿಸ್ಕೊಂಡು ಹೋಗ್ಬೇಕು ನೋಡ್ರಿ. ಹೆಣ್ಮಕ್ಳ ಜೀವನ ಎಲ್ಲರಿಗೂ ಬರಂಗಿಲ್ಲ ಬಿಡ್ರದು. ಏನ ಭಾಳ ತಿಳ್ಕೊಂಡು ಹೋಗೋರಿಗೆ ಇರ್ತದ. ಎಲ್ಲದಕ್ಕೂ ನಮ್ಕಿನ ಕಡಿಮೆ ಇದ್ದಾರೆ ನೋಡಿ ಜೀವನ ಮಾಡ್ಬೇಕು. ನಮ್ಕಿ ಇನ್ನು ಮ್ಯಾಗ ಯಾರ ಈ ಮಾತು ಹೇಳಿದ್ರೆ ಶಿಷ್ಟ ಬಂದ್ಬಿಡ್ತೈತೆ ನೋಡ್ರಿ. ಯಾಕಂದ್ರೆ 10 ವರ್ಷ ನಾನು ಮಾಡಿದ್ದೆ ಅದು. ನನ್ಕಿನ ಯಾರು ಕಡಿಮೆ ಇರ್ತಾರ, ಯಾರು ಕೀಳು ಇರ್ತಾರ, ಅವ್ರಕಿನ ನಾವು ಬೆಸ್ಟ್ ಬಿಡಪ್ಪ ಅಂತ ತಿಳ್ಕೊಂಡೇ ಇಷ್ಟನ ನಡೆದಿದ್ದೆ ತಪ್ಪಾಗೋಯ್ತು. ನಮಗೆ ಯಾರು ಕೀಳೂ ಬೇಕಾಗಿಲ್ಲ, ಯಾರು ನಮ್ಕಿನ ಮ್ಯಾಗ ಇರ್ತಾರೋ ನೋಡೋದು ಬೇಕಾಗಿಲ್ಲ. ನಮ್ಮ ಜೀವನ ನಮಗಷ್ಟೇ. ಕೆಲವು ಹೇಳಕ್ಕಷ್ಟೇ ಸುಲಭ್ರಿ. ಪ್ರೀತಿಯಿಂದನೂ ಕೆಲವ್ರು ಹೇಳ್ತಾರೆ ನನ್ನ ಸಬ್ಸ್ಕ್ರೈಬರ್ಸ್. ಬಟ್ ಫ್ಯಾಮಿಲಿಯಾಗ ಬರೀ ಅದೇ ಹೇಳ್ತಾರ. ಒಂದೊಂದು ಟೈಮ್ನಾಗ ಸಬ್ಸ್ಕ್ರೈಬರ್ಸ್ ಹೇಳಿದ ಮಾತಿಗೆ ಸಿಟ್ಟು ಬರಲ್ಲ. ಫ್ಯಾಮಿಲಿ ಕಡೆಯಿಂದ ಹೇಳಿದ ಮಾತಿಗೆ ಅಂದ್ರೆ ಅಷ್ಟು ಸಿಟ್ಟು ಬರ್ತೈತಿ. ಯಾಕಂದ್ರ ಅವ್ರೆಲ್ಲ ನೋಡಿರ್ತಾರ ನಾವು ಹೆಂಗದೀವಿ ಏನದೀವಿ ಅಂತೇಳಿ. ಮತ್ತದೇ ಡೈಲಾಗ್ ಹೊಡ
ಹಿಂಗೆ ಹೇಳಿ 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 ನನ್ನಂತರು ಅಂತ ಮುಂದೆ ಗುಂಪಿ ಮಾಡಿ ಕುಂದ್ರಿಸ್ಬಿಟ್ಟಾರ ನೋಡ್ರಿ ಫ್ರೆಂಡ್ಸ್. ಸಾಕಾಗಿ ಹೋಗ್ಬಿಡ್ತೈತೆ ಜೀವನ ಅಂದ್ರೆ ಒಮ್ಮೆ ಜಿಗುಪ್ಸೆ ಬಂದ್ಬಿಟ್ಟೈತೆ ನನಗಂತರು. ಎಷ್ಟು ಖುಷಿಯಾಗಿರ್ತೀವಲ್ಲ ಅಷ್ಟಷ್ಟು ಇದನ್ನೇ ಇರ್ತದೆ ಖರೆ. ಇದನ್ನೈದು ಅಲ್ಲಿ ಚೆಲ್ ಬರ್ಬೇಕ್ರಿ ಇದಕ್ಕೆ, ಅದೊಂದು ಹಂಗವಲ್ತು ಹಣೆ ಬರ. ಚಾ ಮಾಡ್ಕೊಂಡು ಹಾಲು ಹಂಗೆ ಇಟ್ಟಿದ್ದೀನಿ ರೀ, ಹಾಲು ಕಾಸಕ್ಕಿಟ್ಟಿನಿ. ಹಿಂಗೆ ಸ್ನೇಹ ಓದ್ತಾರ ಅಂದ್ರೆ ಒಂದು ಅರ್ಧ ತಾಸಿಗೆ ಅಥವಾ ಮತ್ತಷ್ಟೊತ್ತಿಗೆ ಕಿಲೋ ಬರ್ತಾನ. ಇವ್ರೊಬ್ರು ಸಾಹೇಬ್ರಿಗೆ ಹೋದ್ರಿ ಏನು ಮಾಡ್ತಾರೋ ಎಲ್ಲಿಗೆ ಹೋಗ್ತಾರೋ ಗೊತ್ತಿಲ್ಲ. ನಾವಾರ ಎಲ್ಲಿಗೆ ಹೋಗ್ಬಾರ್ದು ಹೆಣ್ಮಕ್ಳು, ತಾವಾರ ಏನು ಮಾಡ್ತಾರೋ ಎದಕ್ಕೆ ಹೋಗ್ತಾರೋ ಇನ್ನೂ ಕ್ವಶನ್ ಮಾಡಬಾರ್ದು. ಎಷ್ಟಕ್ಕೆ ಬಂದ್ರು ಕ್ವಶನ್ ಮಾಡಬಾರ್ದು, ಎಷ್ಟಕ್ಕೆ ಹೋದ್ರು ಕ್ವಶನ್ ಮಾಡಬಾರ್ದು. ಅದೇನೋ ಅಂತ ನೋಡ್ರಿ, ದಿನ ಸಾಯರ್ಗಳಾರ ನಮ್ಮ ದಿನ ಇದ್ದಿದ್ದ ಗೋಳು, ಒಂದಿನ ಅಲ್ಲ ಒಂದು ಕಾಲಲ್ಲ. ಬಟ್ ಅದು ಸ್ವಲ್ಪ ಲಿಮಿಟ್ ಯಾವುದಕ್ಕರ ಆಗಲಿ ಲಿಮಿಟ್ ಇರ್ಬೇಕ್ರಿ. ಲಿಮಿಟ್ ಮೀರ್ತಂದ್ರ ಜೀವನ ಏನು ಉಪಯೋಗ ಇಲ್ಲ ನೋಡ್ರಿ ಫ್ರೆಂಡ್ಸ್. ಬೇಜಾರು ಮಾಡೋದಕ್ಕೆ ಯಾವ್ದಕ್ಕಾರ ಒಂದು ಹುರುಸು ಹರಸ ಹುಮ್ಮಸ್ ಇರ್ಬೇಕ್ರಿ ಸಂಸಾರಗಳು ದಾಳಿ ಗಡೀಲಿ. ಮಾಡಾರು ಮಾಡೇ ತಿರ್ಬೇಕು, ಕುಂದ್ರಲ್ಲಿ ಕೂತ ತಿರ್ಬೇಕು ಅನ್ನಂಗೆ ಇರ್ತದೆ ಒಂದು ಸರಿ. ಓಕೆ ಫ್ರೆಂಡ್ಸ, ಯಾಕೋ ಫುಲ್ ಬೇಜಾರು ಸದ್ಯಕ್ಕೆ. ಈಗ ನೋಡೋಣ ಅಂತ ಫ್ರೆಂಡ್ಸ, ನೆಕ್ಸ್ಟ್ ಅದೊಂದಿಗೆ ಸಿಗೋಣ. ದಯವಿಟ್ಟು ಒಂದು ಮಾತು ಹೇಳಕೋತೀನಿ, ಹೆಣ್ಮಕ್ಳು ನಾವು ಮನೆಗೋಸ್ಕರ ತಿಪ್ಲಗಳು ರಗಡಿರ್ತಾವ್ರಿ, ಎಲ್ಲರಿಗೂ ಇರ್ತವೆ ತಿಪ್ಲು, ಇಲ್ಲ ಅನ್ನೋಕ್ಕಾಗಂಗಿಲ್ಲ. ಸಮಸ್ಯೆಗಳು ಇರದೇ ಇರುವಂಥ ಪ್ರಾಣಿ ಪಕ್ಷಿ ಎಲ್ಲರಿಗೂ ಒಂದೊಂದು ಸಮಸ್ಯೆ ಇದ್ದೇ ಇರ್ತವೆ. ಅದ್ರ ಮನುಷ್ಯರಿಗೆ ಸ್ವಲ್ಪ ಹೆಚ್ಚ, ಯಾಕಂದ್ರೆ ನಾವು ಭಾಳ ವಿಚಾರ ಮಾಡ್ತೀವಿ ಅದಕ್ಕಂತೇಳಿ. ಆದಷ್ಟು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ನೋಡ್ರಿ. ಅತಿ ವಿಪರೀತವಾಗಿ ಮನೆ ಬಗ್ಗೆ ವಿಚಾರ ಮಾಡೋಕೆ ಹೋದ್ವಿ ಅಂದ್ರೆ ಅದು ನಮ್ಗೆ ಒಳ್ಳೆ ಉಲ್ಟಾ ಹೊಡೆದು ಬಿಡ್ತೈತಿ. ಹಂಗಾಗಿ ಒಟ್ಟು ಉಂಡೇವ ತಿಂದೇವ ಸುಮ್ ಕೂತೇವ ಈ ಥರ ವಿಚಾರ ಮಾಡಿದ್ರೇ ಬೆಸ್ಟ್ ಅನ್ನಂಗೆ ಆಗ್ಬಿಡ್ತೈತಿ ನಿಮ್ಮ ಕಾಲದೊಳಗೆ. ಯಾರ್ಯಾಗಲಕ್ರಿ ಭಾಳ ಸಂಸಾರ ಸಂಬಂಧ ಬಡ್ದಾಡಕ್ಕೆ ಹೋಗ್ಬಾರ್ದು. ಗಂಡನಿಗೆ ಉಪಕಾರನೇ ಇರಂಗಿಲ್ಲ ರೀ ಕೆಲವು ಟೈಮ್ನಾಗ. ಹೆಣ್ಮಕ್ಳು ನಾವು ಮಾಡೋದಕ್ಕೆ ಸ್ವಲ್ಪ ಅದಕ್ಕೆ ಪ್ರಶಂಸೆ ಅನ್ನೋದು ಇತ್ತಪ್ಪ ಅಂದ್ರೆ ನಮಗೂ ಚಲೋ. ಇಲ್ಲಿಕಪ್ಪ ಅಂದ್ರೆ ಅದು ಕೇಳಕ್ಕೆ ನೋವಕ್ಕೆ ಹೋಗ್ಬಿಡ್ರಿ ಫ್ರೆಂಡ್ಸ್. ಆ ಥರ ಬರೇ ಕೆಲವು ಟೈಮ್ದಾಗ ನನಗೆ ಇಷ್ಟು ಸಿಟ್ಟು ಬಂದ್ಬಿಡ್ತೈತೆ ನೋಡ್ರಿ, ಅಷ್ಟು ಸಿಟ್ಟು ಬರುತ್ತೆ, ಏನು ಮಾಡೋಕ್ಕಾಗಂಗಿಲ್ಲ. ಅದು ಮರಾಠೆ ಒಂದು ಮಾತಾಯ್ತು ನೋಡ್ರಿ, ತುಲಾ ಮಲ ಪಟಕ್ನೆ ತುಜ ಶಿವ ಕರ್ಮತ್ನೆ ಅಂತ. ಇದ್ರ ಅರ್ಥ ಯಾರಿಗೆ ಗೊತ್ತೈತಿ ಕಮೆಂಟ್ ಮಾಡಿ ಹೇಳ್ರಿ. ಅಂದ್ರೆ ನಿನಗೆ ನನಗೆ ಆಗಬರಲ್ಲ, ನಿನ್ ಬಿಟ್ಟು ನನಗೆ ಆಪ್ಷನ್ನು ಇರಂಗಿಲ್ಲ ಈ ಥರ. ಮತ್ತೇನು ಮಾಡೋಕ್ಕಾಗಲ್ರಿ ಫ್ರೆಂಡ್ಸ, ಜೀವನ ನಡೆಸ್ಕೊಂಡು ಹೋಗೇಬೇಕು. ಯಾಕಂದ್ರೆ ದಕ್ಕಿಸ್ಕೊಂಡು ಹೋಗೋದು ಹೆಣ್ಮಕ್ಳು ಸ್ವಭಾವ. ಸೊ ಹಾಗಾಗಿ ಈಗ ನಾನು ಜಳಕ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ, ಲೇಟ್ ಆಯ್ತು ನನಗೂ. ಸೊ ಈ ವಿಡಿಯೋಲಿ ಎಂಡ್ ಮಾಡ್ತೀನಿ, ಬಾಯ್.